Hello my dear students, welcome to Pallavi Tutorials. ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈಗ ಆಲ್ರೆಡಿ ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ಫಸ್ಟ್ ಟೆಸ್ಟ್ ನಡೀತಾ ಇರೋದ್ರಿಂದ ಟೆಸ್ಟಿಗೆ ಯಾವ ರೀತಿ ಓದ್ಕೊಳ್ಬೇಕು, ಪ್ಯಾಟರ್ನ್ ವೈಸ್ ಏನು ಓದ್ಕೊಳ್ಬೇಕು, ಚೂಸ್ ದ ಕರೆಕ್ಟ್ ಆನ್ಸರ್ ಆಗಿರಬಹುದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರಬಹುದು, ಮ್ಯಾಥ್ ದ ಫಾಲೋಯಿಂಗ್ 1 ಮಾರ್ಕ್ 2 ಮಾರ್ಕ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸ್ ಇದೇ ರೀತಿ ಎಕನಾಮಿಕ್ಸ್ ಅಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೂಡ ಇರುತ್ತೆ, ಹೌದಲ್ವಾ? ಸೊ ಯಾವ್ಯಾವ ಚಾಪ್ಟ್ರಲ್ಲಿ ಏನೇನು ಓದ್ಕೊಳ್ಬೇಕು ಅನ್ನೋದನ್ನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸು ಕೊಟ್ಟಿದ್ದೆ. ಸೊ ಕೆಲವರಿಗೆ ಟೈಮ್ ಟೇಬಲ್ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರೋದ್ರಿಂದ ಕೆಲವರಿಗೆ ಟೈಮ್ ಟೇಬಲು ಇವತ್ತಿದ್ದು ನಾಳೆ ಇರೋದು ನಾಡಿದ್ದು ಆ ರೀತಿ ಎಕ್ಸ್ಚೇಂಜ್ ಇರುತ್ತೆ, ಸಬ್ಜೆಕ್ಟ್ಸ್ಗಳು ಒಂದೇ ರೀತಿ ಇರಲ್ಲ. ಯಾರ್ಯಾರಿಗೆ ಎಕನಾಮಿಕ್ಸ್ ಆಗಿಲ್ಲ ಟೆಸ್ಟು ಅವರಿಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ರೀಸನ್ನು ಕ್ವಶನ್ ಪೇಪರ್ ಯಾವ ಪ್ಯಾಟ್ರನ್ ತೆಗೆದಿದ್ದಾರೆ ಅನ್ನೋದು ಒಂದು ಐಡಿಯಾ ನಿಮಗೆ ಸಿಕ್ಕಿದ್ರೆ ಹೇಗೆ ಓದ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತಲ್ಲ, ಆ ರೀಸನ್ಗೆ. ಸೊ ನನಗಿಲ್ಲಿ ಸಿಕ್ಕಿರುವಂಥ ಒಂದು ಕ್ವಶನ್ ಪೇಪರ್ನ ನಾನು ಹಾಕ್ತಾ ಇದ್ದೀನಿ. ಫಸ್ಟ್ ಏನು ಮಾಡಿದ್ದಾರೆ, ಚೂಸ್ ದ ಕರೆಕ್ಟ್ ಆನ್ಸರು 3 ಕ್ವಶನ್ಸನ್ನು ತೆಗೆದಿದ್ದಾರೆ. ಸ್ಕೇರ್ಸಿಟಿ ಈಸ್ ದ ರೂಟ್ ಆಫ್, ಇದು ಫಸ್ಟ್ ಚಾಪ್ಟರ್ ಅಲ್ಲಿ, ಇದು ಈ ಕ್ವಶನ್ ಕೂಡ ನಾನು ಕೂಡ ಕೊಟ್ಟಿದ್ದೆ, ಟೆಸ್ಟಿಗೆ ಓದ್ಕೊಳ್ಳಿ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು. ಸ್ಕೇರ್ಸಿಟಿ ಈಸ್ ದ ರೂಟ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ವಿಚ್ ಮೆಥಡ್ ಆಫ್ ಕಲೆಕ್ಷನ್ ಆಫ್ ಡಾಟಾ ಗಿವ್ಸ್ ಬೆಟರ್ ರಿಸಲ್ಟ್ ಅಂತ ಕೇಳಿದ್ದಾರೆ, ಅಲ್ಲಿ ರಿಸಲ್ಟ್ ಅಂತ ಬರಿಬೇಕು. ವಿಚ್ ಮೆಥಡ್ ಆಫ್ ಕಲೆಕ್ಷನ್ ಆಫ್ ಡಾಟಾ ಗಿವ್ಸ್ ಬೆಟರ್ ರಿಸಲ್ಟ್ ಅಂತ ಹೇಳಿದ್ರೆ ಆನ್ಸರು ಸೆನ್ಸಸ್. ನೆಕ್ಸ್ಟು ರೈಲ್ವೆ ಟ್ರಾನ್ಸ್ಪೋರ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಇನ್ ದ ಇಯರ್ 1850. ಪಾರ್ಟ್ 2 ಅಲ್ಲಿ ಫಸ್ಟ್ ಚಾಪ್ಟರ್ ಏನಿದೆ ಅಲ್ಲಿ ಕೇಳಿರುವಂಥದ್ದು 1850, ಇದಕ್ಕೆ ಆನ್ಸರು. ನೆಕ್ಸ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ದಾರೆ. 2 ಎಂಡ್ಸ್ ಆಫ್ ಎ ಕ್ಲಾಸ್ ಆರ್ ಕಾಲ್ಡ್ ಕ್ಲಾಸ್ ಲಿಮಿಟ್ಸ್. ಸೊ ಇದು ಕೂಡ ಕೊಟ್ಟಿದ್ದೀನಿ ನಾನು ನಿಮಗೆ. ಚಾಪ್ಟರ್ 3 ಆರ್ಗನೈಸೇಷನ್ ಆಫ್ ಡಾಟಾ ಏನಿದೆ ಇದರಲ್ಲಿ ಒಂದು 6 ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಕೊಟ್ಟಿದ್ದೆ. ಈ 6 ನೋಡ್ಕೊಳ್ಬೇಕು, ಇದರಲ್ಲಿ ಒಂದು ಕೇಳ್ತಾರೆ ಅಂತ ಹೇಳಿದ್ದೆ. ಇಲ್ಲಿ ನೋಡಿ, ದ 2 ಎಂಡ್ಸ್ ಆಫ್ ಎ ಕ್ಲಾಸ್ ಆರ್ ಕಾಲ್ಡ್ ಕ್ಲಾಸ್ ಲಿಮಿಟ್ಸು. ಸೊ ಈ ರೀತಿಯಾಗಿ ಕೊಟ್ಟಿರುವ ಕ್ವಶನ್ಸ್ ಅಲ್ಲೇ ಬಂದಿರುವಂಥದ್ದು. ನೆಕ್ಸ್ಟು ಚೇರ್ಪರ್ಸನ್ ಆಫ್ ಪ್ಲಾನಿಂಗ್ ಕಮಿಷನ್ ಯಾರು ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರು. ನೆಕ್ಸ್ಟು ಮ್ಯಾಥ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಪರ್ಸನಲ್ ಇಂಟರ್ವ್ಯೂ ಮೋರ್ ಎಕ್ಸ್ಪೆನ್ಸಿವ್. ಕ್ಲಾಸಿಫಿಕೇಶನ್ ಆಫ್ ಡಾಟಾ ಏನಿದೆ ಈ ಚಾಪ್ಟರ್ ಅಲ್ಲಿ ಕೇಳಿರುವಂಥದ್ದು. ಪರ್ಸನಲ್ ಇಂಟರ್ವ್ಯೂ ಅಂತ ಹೇಳಿದ್ರೆ ಮೋರ್ ಎಕ್ಸ್ಪೆನ್ಸಿವ್, ಅದ್ರ ಜೊತೆಗೆ ಏನೇನಿದೆ ಅದೆಲ್ಲ ಹೇಳಿದ್ದೆ. ಸೊ ಇಲ್ಲೊಂದು ಪಾಯಿಂಟ್ ಅನ್ನ ಕೇಳಿದ್ದಾರೆ ಅವರು, ಪರ್ಸನಲ್ ಇಂಟರ್ವ್ಯೂ ಅಂತ ಹೇಳಿದ್ರೆ ಏನು ಅಂತ. ಅದೇ ರೀತಿಯಾಗಿ ಲ್ಯಾಂಡ್ ರಿಫಾರ್ಮ್ಸ್ ಕೇಳಿದ್ದಾರೆ, ಇಂಪ್ರೂವ್ಮೆಂಟ್ ಇನ್ ದ ಫೀಲ್ಡ್ ಅಗ್ರಿಕಲ್ಚರ್. ನೆಕ್ಸ್ಟು 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು. ವಾಟ್ ಈಸ್ ವೇರಿಯೇಬಲ್ ಅಂತ ಕೇಳಿದ್ದಾರೆ, ಸೆಕೆಂಡ್ ಚಾಪ್ಟರ್ ಅಲ್ಲಿ ಬಂದಿರುವಂಥ ಕ್ವಶನ್ ಇದು. ವಾಟ್ ಈಸ್ ವೇರಿಯೇಬಲ್ ಅಂತ ಹೇಳಿದ್ರೆ ವೇರಿಯೇಬಲ್ ಈಸ್ ಎ ಕ್ವಾಂಟಿಟಿ ಯೂಸ್ಡ್ ಟು ಮೆಜರ್ ಫ್ಯಾಕ್ಟ್ಸ್ ವಿಚ್ ಕ್ಯಾನ್ ಟೇಕ್ ಡಿಫ್ರೆಂಟ್ ವ್ಯಾಲ್ಯೂಸ್ ಇನ್ ಡಿಫ್ರೆಂಟ್ ಸಿಚುಯೇಷನ್ಸ್ ಅಂತ ಬರೀಬೇಕು. ನೆಕ್ಸ್ಟು ವಾಟ್ ಈಸ್ ಸ್ಪೆಷಲ್ ಕ್ಲಾಸಿಫಿಕೇಶನ್ ಆಫ್ ಡಾಟಾ, ಇದು ಆ್ಯಕ್ಚುಲಿ ಸ್ಪೇಷಿಯಲ್ ಕ್ಲಾಸಿಫಿಕೇಶನ್ ಆಫ್ ಡಾಟಾ ಅಂತ ಆಗಬೇಕು. ವಾಟ್ ಈಸ್ ಸ್ಪೇಷಿಯಲ್ ಕ್ಲಾಸಿಫಿಕೇಶನ್ ಆಫ್ ಡಾಟಾ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಜಿಯೋಗ್ರಫಿಕಲ್ ಏರಿಯಾ ನಾವು ಯಾವ ರೀತಿಯಾಗಿ ಡೇಟಾನ ಕಲೆಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಿರುತ್ತೆ. ಸೊ ನೀವು ಆನ್ಸರ್ನ ಬರೆಯುವಾಗ ಚಾಪ್ಟರ್ 3 ಅಲ್ಲಿ ಇದು ಕ್ವಶನ್ ಬಂದಿರುವಂಥದ್ದು. What is spatial classification of data? The data classified in accordance of geographical location is called spatial classification such as countries, states, district ಅಂತ ಬರಿಬೇಕು. ಬೈ ಚಾನ್ಸ್ ನೀವು 1 ಮಾರ್ಕಿಗೆ ಈ ರೀತಿಯಾಗೂ ಬರೀಬಹುದು. The data classified according to geographical areas are called spatial classification ಅಂತ ಕೂಡ ಬರೀಬಹುದು. ಓಕೆ, ನೆಕ್ಸ್ಟು 2 ಮಾರ್ಕ್ಸಿನ ಕ್ವಶನ್ಸು ಯಾವ್ದಾವ್ದು ಕೇಳಿದ್ದಾರೆ ನೋಡ್ಕೊಳ್ಳಿ. ಡಿಫ್ರೆನ್ಸ್ ಬಿಟ್ವೀನ್ ದ ಎಂಪ್ಲಾಯಿ ಅಂಡ್ ಎಂಪ್ಲಾಯರ್. ಲಿಸ್ಟ್ ಔಟ್ ದ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಗೂಡ್ಸ್ ಆಫ್ ಇಂಡಿಯಾ ಬಿಫೋರ್ ಇಂಡಿಪೆಂಡೆನ್ಸ್. ವಾಟ್ ಆರ್ ದ ಗೋಲ್ಸ್ ಆಫ್ 5-year ಪ್ಲಾನ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ನಿಮಗೆ 4 ಮಾರ್ಕ್ಸಿನ ಕ್ವಶನ್ಸ್ನ ಕೇಳಿದ್ದಾರೆ. 3 ಕ್ವಶನ್ಸ್ ಕೊಟ್ಟಿದ್ದಾರೆ, 2 ಕ್ವಶನ್ಸ್ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಸ್ಕೇರ್ಸಿಟಿ ಈಸ್ ದ ರೂಟ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್, ಎಕ್ಸ್ಪ್ಲೇನ್ ದ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ರೈಟ್ ಎ ನೋಟ್ ಆನ್ ಡಾಟಾ ಕ್ಲಾಸಿಫಿಕೇಶನ್ಸ್ ಅಂತ ಕೊಡ್ತಾರೆ, ಅಥವಾ ಕ್ಲಾಸಿಫಿಕೇಶನ್ಸ್ ಆಫ್ ಡಾಟಾ ಕೊಡ್ತಾರೆ. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಡ್ರೈನ್ ಆಫ್ ಇಂಡಿಯಾ ವೆಲ್ತ್ ಡ್ಯೂರಿಂಗ್ ಕೊಲೋನಿಯಲ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ ಆಗಿರುತ್ತೆ. ಸೊ ಇದಕ್ಕೆ ನೀವು ಪ್ರಿಪೇರ್ ಆಗೋದ್ರಿಂದ ನಿಮಗೆ ಲಾಸ್ ಏನೂ ಆಗಲ್ಲ, ಬಟ್ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನ ಟೆಸ್ಟಲ್ಲಿ ಕೇಳಿದ್ದಾರೆ ಅಂತ ಹೇಳ್ಕೊಂಡು. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಸ್ಟೇಟಸ್ ಆಫ್ ಇಂಡಿಯಾಸ್ ಅಗ್ರಿಕಲ್ಚರಲ್ ಬ್ರಿಟಿಷ್ ರೂಲ್ ಅಂತ ಕೊಟ್ಟಿದ್ದಾರೆ. ರೈಟ್ ಎ ಶಾರ್ಟ್ ನೋಟ್ ಆನ್ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಎಕನಾಮಿಕ್ಸ್ ಅಲ್ಲಿ ಸ್ಕೋರ್ ಮಾಡೋದು ಈಸಿ ಒಂದು ಟಾಪಿಕ್ ಅಂತ ಹೇಳಿದ್ರೆ ಅದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು. ಇಲ್ಲಿ ನಿಮಗೆ ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಮ್ ಏನಿದೆ ಇದಕ್ಕೆ ಸಂಬಂಧಪಟ್ಟಾಗೆ 5 ಮಾರ್ಕ್ಸ್ಗೆ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ ಆಲ್ರೆಡಿ ನಾನು ಕೂಡ ಹೇಳಿದ್ದೆ, 5 ಮಾರ್ಕ್ಸ್ಗೆ ಕೇಳ್ತಾರೆ. ನೀವೇನು ಮಾಡಬೇಕು, ಕ್ವಶನ್ ಏರ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದ್ದೆ. ಸೊ ನೋಡಿ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಸೇಮ್ ಕ್ವಶನ್ ಇದಾಗಿರುತ್ತೆ. ಸೊ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಬೇಕು ನೀವು, ಕ್ವಶನ್ಸು ಮತ್ತು ಅದಕ್ಕೆ
ಆನ್ಸರ್ ಕೊಡಲಿಕ್ಕೆ ಆಪ್ಷನ್ಸು ಕೊಡಬೇಕು ಅನ್ನೋದನ್ನ ಹೇಳಿದೆ. ಆ ರೀತಿ ಪ್ರಿಪೇರ್ ಮಾಡಿ ನೀವು ಬರೆದ್ರೆ 5 ಮಾರ್ಕ್ಸು ನಿಮಗೆ ಗ್ಯಾರಂಟಿ ಸಿಗುತ್ತೆ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಸದ್ಯದ ಮಟ್ಟಿಗೆ ಫಸ್ಟು ನಿಮಗೆ ಟೆಸ್ಟಿಗೆ ಕವರ್ ಆಗೋದ್ರಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಇದೇ ಇರೋದು. ಹಾಗಾಗಿ ಇದಕ್ಕೆ ಪ್ರಿಪೇರ್ ಆಗಿ ಆ ವಿಡಿಯೋ ನಿಮಗೆ ಸದ್ಯದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ವಾಚ್ ಮಾಡ್ಬೋದು. 5 ಮಾರ್ಕ್ಸು ಗ್ಯಾರಂಟಿ ಬರುತ್ತೆ. ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಮ್ ಬಗ್ಗೆ ಯಾವ ರೀತಿಯಾಗಿ ಕ್ವಶನೇರ್ನ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳಬೇಕು, ಆಪ್ಷನ್ ಯಾವ ರೀತಿಯಾಗಿ ಕೊಡಬೇಕು, ಅದರಲ್ಲಿ ಆನ್ಸರು ಯಾವ ರೀತಿ ಇರಬೇಕು ಅನ್ನೋದನ್ನು ಡೀಟೇಲ್ ಆಗಿ ನಿಮಗೆ ಆ ವಿಡಿಯೋನ ಮಾಡಿ ಅಪ್ಡೇಟ್ ಮಾಡಿದ್ದೆ. ವಾಚ್ ಮಾಡಿ ಮಕ್ಕಳು, ಓಕೆನಾ? ಸೊ ಇದಿಷ್ಟು ಎಕನಾಮಿಕ್ಸು ಫಸ್ಟ್ ಟೆಸ್ಟಿನ ಪೇಪರು. ಸೊ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದು. ಇದೇ ಕ್ವಶನ್ ಪೇಪರ್ ಬರುತ್ತೆ ಅಂತಲ್ಲ, ಇದು ಯಾವುದೋ ಒಂದು ತಾಲೂಕಿಂದು. ಅದೇ ರೀತಿಯಾಗಿ ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಾಲೂಕುಗಳಲ್ಲಿ ಬರುವಂಥ ಕ್ವಶನ್ ಪೇಪರು ಏನಾದ್ರು ಇತ್ತು ಅಂತ ಹೇಳಿದ್ರೆ ಆ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಅಥವಾ ಎಕ್ಸಾಮಿಗೆ ಹೇಗೆ ಓದ್ಕೊಳ್ಬೇಕು ಅನ್ನೋ ಒಂದು ಐಡಿಯಾಕ್ಕೆ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹೆಲ್ಪಿಗೋಸ್ಕರ ಇದು ಅಪ್ಡೇಟ್ ಮಾಡ್ತಾ ಇರೋವಂಥದ್ದು. ಇದಕ್ಕೆ ಎಕ್ಸಾಕ್ಟಾಗಿ ಹೋಗಿ ರೆಡಿಯಾಗಿ ಕ್ವಶನ್ಸ್ ಬಂದಿಲ್ಲ ಅಂತ ಹೇಳೋದಲ್ಲ. ಇಲ್ಲಿರುವ ಕ್ವಶನ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು, ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು. ಈ ಎಲ್ಲ ಕ್ವಶನ್ಸ್ಗಳನ್ನ ಯಾವ ರೀತಿ ತೆಗೆದಿದ್ದಾರೆ ನೋಡಿಕೊಂಡು ಆ ಚಾಪ್ಟರಲ್ಲಿ ರಿಮೈನಿಂಗ್ ಕ್ವಶನ್ಸ್ ಏನಿದೆ ಅದನ್ನು ನೋಡ್ಕೊಂಡು ಹೋಗಬೇಕು. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.